ಪಿತೃಪಕ್ಷಕ್ಕೆ ಸಂಬಂಧಿಸಿದಂತೆ ರಾಮಾಯಣದ ಕಥೆಯೊಂದನ್ನು ನೋಡೋದಾದ್ರೆ, ರಾಮ, ಲಕ್ಷ್ಮಣ ಹಾಗೂ ಸೀತೆ ವನವಾಸದ ಸಮಯದಲ್ಲಿದ್ದಾಗ ರಾಮನ ತಂದೆಯಾದ ದಶರಥನ ಪಿತೃಕಾರ್ಯವನ್ನು ಮಾಡಬೇಕಾದ ಸಂದರ್ಭ ಉಂಟಾಗುತ್ತದೆ. ಆದರೆ ರಾಮ, ಸೀತೆಯರು ಕಾಡಿನಲ್ಲಿ ಇದ್ದ ಕಾರಣ ಅವರಿಗೆ ಈ ಕಾರ್ಯವನ್ನು ಮಾಡುವ ಸೌಕರ್ಯಗಳಿಲ್ಲದ ಕಾರಣ ಶ್ರೀರಾಮರು ಪಿತೃಕಾರ್ಯಕ್ಕಾಗಿ ಬೇಕಾದ ಕೆಲವು ವಸ್ತುಗಳನ್ನು ಹೊಂದಿಸಲು ಪಕ್ಕದ ಹಳ್ಳಿಗೆ ಹೋಗಿ ಬರುವುದಾಗಿ ಮತ್ತು ತಾನು ಬರುವವರೆಗೂ ಪಿತೃಕಾರ್ಯವನ್ನು ಮಾಡಬಾರದೆಂದು ಸೀತೆಗೆ ಹೇಳಿ ಹೋಗಿರುತ್ತಾರೆ. ಸಮಯವು ಮೀರುತ್ತಿದ್ದ ಕಾರಣ ಶ್ರೀರಾಮರು ಬರುವಷ್ಟರಲ್ಲಿ ಸೀತೆಗೆ ಅಲ್ಲೇ ಪಕ್ಕದಲ್ಲಿ ಹರಿಯುತ್ತಿದ್ದ ನದಿಯ ಮರಳಿನಿಂದ ಉಂಡೆಗಳನ್ನು ತಯಾರಿಸಿ ಅವುಗಳನ್ನೇ ಪಿತೃಗಳಿಗೆ ಅರ್ಪಿಸಿ ಶ್ರದ್ಧಾ ಭಕ್ತಿಯಿಂದ ತರ್ಪಣವನ್ನು ನೀಡುತ್ತಾಳೆ. ಸೀತೆಯ ಶ್ರದ್ಧೆ ಮತ್ತು ಭಕ್ತಿಯನ್ನು ನೋಡಿ ತೃಪ್ತರಾಗಿ ಪಿತೃದೇವತೆಗಳು ಮಣ್ಣಿನ ಉಂಡೆಗಳನ್ನೇ ಪಿಂಡಗಳೆಂದು ಸ್ವೀಕರಿಸಿ ಅವಳಿಗೆ ಆಶೀರ್ವದಿಸುತ್ತಾರೆ. ಶ್ರೀರಾಮರು ಮರಳಿ ಬಂದಾಗ ಸೀತೆಯು ಎಲ್ಲವನ್ನೂ ವಿವರಿಸುತ್ತಾಳೆ. ಆದರೆ ರಾಮ ಸೀತೆಯನ್ನು ನಂಬದೆ ಸಾಕ್ಷಿಗಳನ್ನು ಕೇಳಿದಾಗ ಸೀತೆಯು ಅಲ್ಲೇ ಇದ್ದ ಅರಳಿ ಮರ, ನದಿ ಮತ್ತು ಹಸುವನ್ನು ಸಾಕ್ಷಿ ಎಂದು ಹೇಳುತ್ತಾಳೆ. ರಾಮನು ವಿಚಾರಿಸಿದಾಗ ನದಿ ಮತ್ತು ಹಸು ತಾವು ಇದನ್ನು ನೋಡಿಲ್ಲವೆಂದು ಸುಳ್ಳು ಹೇಳಿದವು. ಅರಳಿ ಮರ ಮಾತ್ರ ನಡೆದ ಎಲ್ಲವನ್ನೂ ನಾನು ನೋಡಿದ್ದೇನೆ ಎಂದು ಹೇಳಿತು. ಸುಳ್ಳು ಹೇಳಿದ ಹಸುವಿಗೆ, ಸೀತೆ, ನೀನು ಕಾಮಧೇನುವೇ ಆಗಿದ್ದರೂ ಹಾಲನ್ನೇ ನೀಡಿದರು ನೀನು ಮಾನವರ ಎಂಜಲನ್ನು ತಿನ್ನುವಂತಾಗಲಿ ಎಂದು, ಮತ್ತು ನದಿಗೆ, ನೀನು ಪವಿತ್ರಳೇ ಆದರೂ ಜನರ ಪಾಪವನ್ನೇ ತೊಳೆಯುವೆಯೇ ಆದರೂ ನೀನು ಯಾವಾಗಲೂ ಮಲಿನವಾಗುತ್ತಿರು ಎಂದು ಶಾಪಗಳನ್ನು ನೀಡಿದಳು. ಮತ್ತು ಅರಳಿ ಮರಕ್ಕೆ, ನೀನು ನಿಜ ಹೇಳಿದ ಕಾರಣದಿಂದ ನಿನ್ನಲ್ಲಿ ದೇವತೆಗಳು ನೆಲೆಸುವಂತಾಗಲಿ, ಜನರು ನಿನ್ನನ್ನು ಪೂಜಿಸುವಂತಾಗಲಿ ಎಂದು ವರ ನೀಡಿದಳು ಎಂದು ಹೇಳುತ್ತಾರೆ. ಈ ಎಲ್ಲಾ ವಿಷಯಗಳು ನಮಗೆ ಪಿತೃಪಕ್ಷದ ಮಹತ್ವವನ್ನು ತಿಳಿಸುತ್ತವೆ. ಎಲ್ಲರಿಗೂ ನಿಮ್ಮ ಪಿತೃದೇವತೆಗಳು ಸಮೃದ್ಧಿ ಮತ್ತು ಐಶ್ವರ್ಯಗಳನ್ನು ನೀಡಲಿ ಎಂದು ಕೇಳಿಕೊಳ್ಳುತ್ತಾ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.